ಬಲ್ಟೋದ ಸ್ಟೀಲ್ ಕಂಪನಿ ಆರಂಭಕ್ಕೆ ಕೊಪ್ಪಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಫ್ಯಾಕ್ಟರಿ ಆರಂಭಿಸದಂತೆ ಸೂಚಿಸಿದ್ರು ಕೂಡ ಅಲ್ಲಿನ ಸಿಬ್ಬಂದಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಿಎಂ ಆದೇಶಕ್ಕೂ ಕೊಪ್ಪಳ ಡಿಸಿ ಮತ್ತು ಕಾರ್ಖಾನೆ ಸಿಬ್ಬಂದಿಗಳು ಡೋಂಟ್ ಕೇರ್ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಆರಂಭಕ್ಕೆ ತೀವ್ರ ವಿರೋಧ, ಕಾಮಗಾರಿ ಸ್ಥಗಿತಕ್ಕೆ ಸಿಎಂ ಸಿದ್ದರಾಮಯ್ಯ ಆದೇಶ. ಸಿಎಂ ಆದೇಶಕ್ಕೂ ಡಿಸಿ, ಫ್ಯಾಕ್ಟರಿ ಸಿಬ್ಬಂದಿ ಡೋಂಟ್ ಕೇರ್. ಕೊಪ್ಪಳ ನಗರದಲ್ಲಿ ಬಲ್ಡೋಟ ಸಂಸ್ಥೆ ನಿರ್ಮಾಣ ಮಾಡ್ತಾ ಇರೋ ಬೃಹತ್ ಸ್ಟೀಲ್ ಫ್ಯಾಕ್ಟರಿಗೆ ಕೊಪ್ಪಳ ಜನರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ ಫೆಬ್ರವರಿ 24ರಂದು ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಕೊಪ್ಪಳ ಬಂದ್ ಕೂಡ ನಡೆಸಿದ್ದಾರೆ. ಅದು ಅಲ್ಲದೆ ಜಿಲ್ಲೆಯ ಸಚಿವ, ಶಾಸಕರು, ಸಂಸದ, ಮಾಜಿ ಶಾಸಕರು, ಸ್ಥಳೀಯರ ನಿಯೋಗ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ರು. ಹೀಗಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಜಿಲ್ಲಾಧಿಕಾರಿಗೆ ಕರೆ ಮಾಡಿ ಫ್ಯಾಕ್ಟರಿ ಕೆಲಸ ಆರಂಭವಾಗದಂತೆ ನೋಡಿಕೊಳ್ಳಿ, ನಡೆಯುತ್ತಿರುವ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಅಂತ ಸೂಚಿಸಿದ್ರು. ಆದರೆ ಕೊಪ್ಪಳ ಜಿಲ್ಲಾಧಿಕಾರಿ ಮತ್ತು ಫ್ಯಾಕ್ಟರಿ ಸಿಬ್ಬಂದಿ ಸಿಎಂ ಮಾತಿಗೂ ಡೋಂಟ್ ಕೇರ್ ಅಂತಿದ್ದಾರೆ. ಫ್ಯಾಕ್ಟರಿಯಲ್ಲಿ ಯಾವುದೇ ಕೆಲಸ ಇಲ್ಲಿವರೆಗೆ ನಿಂತಿಲ್ಲ, ಬದಲಾಗಿ ಚುರುಕು ಪಡೆದುಕೊಂಡಿದೆ. ಸಿಎಂ ಸೂಚನೆ ಮೇರೆಗೆ ಕಾಮಗಾರಿ ಸ್ಥಗಿತವಾಗಿದೆಯಾ ಅನ್ನೋದನ್ನ ನೋಡೋಕೆ ಕೊಪ್ಪಳ ಬಚಾವ್ ಹೋರಾಟ ಸಮಿತಿ ಸದಸ್ಯರು, ಸುತ್ತಮುತ್ತಲಿನ ಅನೇಕ ಜನರು ಫ್ಯಾಕ್ಟರಿಗೆ ಹೋಗಿದ್ರು. ಆದ್ರೆ ಫ್ಯಾಕ್ಟರಿ ಭದ್ರತಾ ಸಿಬ್ಬಂದಿ ಸಾರ್ವಜನಿಕರು ಬರದಂತೆ ತಡೆಯುವ ಕೆಲಸ ಮಾಡಿದ್ರು. ಆದ್ರೂ ಕೂಡ ಕೇಳದ ಜನ ಫ್ಯಾಕ್ಟರಿಯೊಳಗೆ ಹೋದಾಗ ಕಾಮಗಾರಿ ಭರದಿಂದ ನಡೀತಾ ಇತ್ತು. ಈ ಸಮಯದಲ್ಲಿ ಸ್ಥಳೀಯರು ಮತ್ತು ಫ್ಯಾಕ್ಟರಿ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಿಎಂ ಸೂಚನೆ ನೀಡಿದ್ರು ಕೊಪ್ಪಳ ಜಿಲ್ಲಾಧಿಕಾರಿ ಕಾಮಗಾರಿ ಸ್ಥಗಿತ ಮಾಡಿಸದೇ ಇರೋದು ಹತ್ತಾರು ಅನುಮಾನ ಮೂಡುವಂತೆ ಮಾಡುತ್ತಿದೆ. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.